ಲಕ್ಷ್ಮೀ ದೇವಿಯನ್ನ ಮನೆಯಲ್ಲಿ ನೆಲೆಸುವಂತೆ ಮಾಡಲು ಹೀಗೆ ಮಾಡಿ. ಹಿಂದೂ ಧರ್ಮದಲ್ಲಿ ವಿಷ್ಣುವಿನ ಪತ್ನಿ ಮಹಾಲಕ್ಷ್ಮಿಗೆ ಸಂಪತ್ತಿನ ದೇವತೆಯ ಸ್ಥಾನಮಾನವಿದೆ. ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಮಾತ್ರ ಮನೆಯಲ್ಲಿ ಹಣ ಮತ್ತು ಸಂತೋಷ ಎರಡೂ ನೆಲೆಸುತ್ತದೆ. ಸಂಪತ್ತನ್ನ ಪಡೆಯಲು ಹಲವು ಮಾರ್ಗಗಳಿವೆ. ಮನೆಯಲ್ಲಿ ಲಕ್ಷ್ಮೀ ದೇವಿಯನ್ನ ಸ್ಥಿರಗೊಳಿಸಲು ಕೆಲವು ಕ್ರಮಗಳನ್ನು ಅನುಸರಿಸಬೇಕು. ನೀವು ಸಹ ಅವುಗಳನ್ನು ಪ್ರಯತ್ನಿಸುವ ಮೂಲಕ ನಿಮ್ಮ ಹಣೆಬರಹವನ್ನ ಬದಲಾಯಿಸಿಕೊಳ್ಳಬಹುದು. ಒಳ್ಳೆಯ ಕಾರ್ಯಗಳನ್ನು ಮಾಡಿ ಶೀಘ್ರದಲ್ಲೇ ಬಯಸಿದ ಆಸ್ತಿಯನ್ನ ಪಡೆಯಲು ಅವಕಾಶಗಳಿವೆ. ಅಶ್ವತ್ಥ ಮರದ ನೆರಳಿನಲ್ಲಿ ನಿಂತು ಕಬ್ಬಿಣದ ಪಾತ್ರೆಯಲ್ಲಿ ನೀರು, ಸಕ್ಕರೆ, ಶುದ್ಧ ತುಪ್ಪ ಮತ್ತು ಹಾಲನ್ನ ಬೆರೆಸಿ ಅದರ ಬೇರಿಗೆ ಸುರಿಯುವುದರಿಂದ ಮನೆಯಲ್ಲಿ ದೀರ್ಘಕಾಲ ಸಂತೋಷ ಮತ್ತು ಸಮೃದ್ಧಿ ಉಂಟಾಗುತ್ತದೆ ಮತ್ತು ಲಕ್ಷ್ಮೀ ದೇವಿಯು ಶಾಶ್ವತವಾಗಿ ನಿಮ್ಮೊಂದಿಗೆ ನೆಲೆಸುತ್ತಾಳೆ. ಪುರುಷ ಅಥವಾ ಮಹಿಳೆಯ ಕೂದಲು ಸಮಯಕ್ಕಿಂತ ಮುಂಚೆಯೇ ಬೂದು ಬಣ್ಣಕ್ಕೆ ತಿರುಗುವುದು ಮಾಡುವ ಕೆಲಸದಲ್ಲಿ ಅಡಚಣೆಗಳಿವೆ ಎಂದು ನೀವು ಭಾವಿಸಿದರೆ ಸಂತೋಷದ ಬದಲು ದುಃಖ ಮತ್ತು ನಿರಾಶೆ ಇರುವುದು ಕಂಡುಬಂದರೆ ನೀವು ಮಾಡಬೇಕಾಗಿರುವುದು ಇಷ್ಟೇ. ಕುಟುಂಬದ ಸದಸ್ಯರೊಬ್ಬರಿಂದ ನೀವು ಹಣವನ್ನು ತೆಗೆದುಕೊಂಡು ಅದನ್ನು ಗುರುಧಾಮಕ್ಕೆ ನೀಡಿ. ಅಂತಹ ಹಾನಿಕಾರಕ ಪರಿಣಾಮಗಳು ನಾಶವಾಗುತ್ತವೆ. ನೀವು ಮನೆಯನ್ನು ಎಷ್ಟೇ ಒಪ್ಪ ಓರಣವಾಗಿಟ್ಟುಕೊಂಡರೂ ಮಾಡಿದರೂ ಅನೇಕ ಬಾರಿ ದೈವಾನುಗ್ರಹವಿರುವುದಿಲ್ಲ. ಆದುದರಿಂದ ದೇವರ ಪ್ರೀತಿಗೆ ಪಾತ್ರರಾಗುವುದಕ್ಕೆ ಸ್ವಲ್ಪ ನೀರು ತಂದು ಬಟ್ಟೆಯಿಂದ ಮುಚ್ಚಿ ಅಡುಗೆ ಮನೆಯಲ್ಲಿ ನೇತು ಹಾಕಿ. ಅಂಗಡಿಗಳನ್ನು ನಡೆಸುವವರಿಗೆ ಈ ಪರಿಹಾರವು ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಬೆಳಗ್ಗೆ ಅಂಗಡಿ ತೆರೆದಾಗ ಕೆಲಸ ಆರಂಭಿಸುವ ಮುನ್ನ ಲಕ್ಷ್ಮೀ ದೇವಿಗೆ ನಿತ್ಯವೂ ಅಗರಬತ್ತಿ ಹಚ್ಚಿ ಪೂಜಿಸಿದರೆ ಮಾರಾಟ ಹೆಚ್ಚಾಗುವುದು ಖಂಡಿತ. ವಾಸ್ತುಶಾಸ್ತ್ರದ ಪ್ರಕಾರ ಪ್ರತಿದಿನ ಸಂಜೆ ಮನೆಯ ಮುಖ್ಯ ಬಾಗಿಲಿಗೆ ತುಪ್ಪದ ದೀಪವನ್ನ ಹಚ್ಚುವುದರಿಂದ ಎಲ್ಲ ರೀತಿಯ ನಕಾರಾತ್ಮಕ ಶಕ್ತಿ ನಾಶವಾಗುತ್ತದೆ. ಮಲಿನ ಗಾಳಿಯು ಮನೆಯೊಳಗೆ ಪ್ರವೇಶಿಸುವುದಿಲ್ಲ.